ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಕಾಡಾನೆಯೊಂದು ಕೆರೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಯಾರೂ ಬಂದಿಲ್ಲ. ಕೆರೆಯೊಂದರಲ್ಲಿ ಸಿಲುಕಿ ಕಾಡಾನೆ ಒದ್ದಾಡ್ತಾ ಇರೋದು ಪೊನ್ನಂಪೇಟೆ ತಿತಿಮತಿಯ ಕನ್ನಂಬಾಡಿಯಲ್ಲಿ. 24 ಗಂಟೆ ಆಯಿತು, ಕಾಡಾನೆ ಇದೇ ಸ್ಥಿತಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಆದರೆ ಯಾರಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆಯ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಕೆಸರು ಮಿಶ್ರಿತ ಕೆರೆ, ಕಾಡಾನೆ ಅದರಲ್ಲಿ ಸಿಲುಕಿ ಒದ್ದಾಡ್ತಾ ಇರೋದು. ಮೊನ್ನೆ ರಾತ್ರಿಯಿಂದ ಇದೇ ಸ್ಥಿತಿಯಲ್ಲಿದೆ. ಪ್ರಾಣಿ ಪ್ರಿಯರು ಹೇಳ್ತಾ ಇದ್ದಾರೆ, ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ. ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ಗಮನಕ್ಕೆ ತಂದಿದ್ದೀವಿ, ನಾವು ಯಾರೂ ಬಂದಿಲ್ಲ ಸ್ಥಳಕ್ಕೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯವನ್ನ. ಅತಂತ್ರ ಸ್ಥಿತಿಯಲ್ಲಿದೆ ಕಾಡಾನೆ. ಇನ್ನು ಸ್ವಲ್ಪ ಸಮಯ ಹಿಡಿದ್ರೆ ಕಾಡಾನೆ ಬದುಕೋದೇ ಅನುಮಾನ ಅನ್ನೋ ಸ್ಥಿತಿ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಫೋನ್ ಸಂಪರ್ಕದಲ್ಲಿ. ರವಿ, ಅರಣ್ಯ ಇಲಾಖೆ ಗಮನಕ್ಕೆ ಬಂದಿಲ್ವಾ ಅಥವಾ ಬಂದರೂ ಅವರು ನಿರ್ಲಕ್ಷ್ಯ ವಹಿಸಿದ್ದಾರಾ, ಹೇಗೆ? ಇದು ಅರಣ್ಯ ಇಲಾಖೆ ಗಮನಕ್ಕೆ ಈಗಾಗಲೇ ಬಂದಿದೆ. ಏನು ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಸಮೀಪದಲ್ಲಿರುವಂತಹ ಕನ್ನಂಬಾಡಿ ಇದೆ. ಆ ಒಂದು ಗ್ರಾಮದಲ್ಲಿರುವಂತಹ ಅದೊಂದು ಕೃಷಿ ಹೊಂಡ ಆಕ್ಚುಲಿ ಅದು ಕೆರೆ ಆಗಿದ್ರೆ ಬಹುಶಃ ಮೇಲೆ ಹತ್ತಿ ಬರ್ಲಿಕ್ಕೆ ಯಾವ್ದಾರ ಒಂದು ಮೂಲೆಯಿಂದ ಅದಕ್ಕೆ ಜಾಗ ಸಿಕ್ಕಿತ್ತು. ಇದು ಕೃಷಿ ಹೊಂಡ ಆಗಿರೋದ್ರಿಂದ 4 ಮೂಲೆಯಲ್ಲೂ ಕೂಡ ಅದು ಇಳಿಜಾರುವಂತಹ ಪ್ರದೇಶ ಆಗಿರೋದ್ರಿಂದ ಅದಕ್ಕೆ ಹತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಡಿದಾಗಿರುತ್ತೆ, ಮತ್ತೆ ಆಳವಾಗಿ ಕೂಡ ಇರೋದ್ರಿಂದ ಅದು ಹತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಅಲ್ಲಿ ಸಿಲುಕಿರೋ ಅಂತದ್ದು. ಅದು ಕಳೆದ 3 ದಿವಸದಲ್ಲೂ ಕೂಡ ಹೊರಗಡೆ ಇದೆ ಅನ್ನೋಂತಹ ಮಾಹಿತಿ ಸದ್ಯಕ್ಕೆ ಸಿಲುಕಿರೋಂಥದ್ದು. ಅಂದ್ರೆ ನಿನ್ನೆ ಅಷ್ಟೇ ಅಲ್ಲ, ಮೊನ್ನೆ ಸಿಕ್ಕಿದೆ ಅಂತಹ ಮಾಹಿತಿ ಸಿಕ್ಕಿದೆ. 3 ದಿನಗಳಿಂದಲೂ ಕೂಡ ಅದು ಕೆರವಡನೆ ಸಿಲುಕಿ ಒದ್ದಾಡ್ತಾ ಇದೆ, ಮೇಲೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದು ಸಂಪೂರ್ಣ ಆಹಾರ ಇಲ್ಲದೆ ನಿತ್ರಾಣಗೊಂಡಿರೋಂಥದ್ದು ನೋಡ್ಬೋದು. ಸಹಜವಾಗಿ ಆನೆ ಕೆರೊಳಗಡೆಗೆ ಇಳಿದ್ರೆ ಅದಕ್ಕೆ ನೀರು ಅನ್ನೋಂತಂದ್ರೆ ಖುಷಿ ಆಗುತ್ತೆ, ಈಜಾಡುತ್ತೆ, ಆದ್ರೆ ಆಗಿನೇ ಮೇಲೆ ಬಂದ್ಬಿಡುತ್ತೆ. ಆದ್ರೆ ಇಲ್ಲಿ ಆನೆ ಸಿಲುಕಿ ಅದು ಸಂಪೂರ್ಣ ನಿತ್ರಾಣಗೊಂಡಿರೋಂಥದ್ದು. ಹಾಗಾಗಿ ಅದು ಮೇಲೆ ಬರ್ಲಿಕ್ಕೆ ಆಗ್ತಿಲ್ಲ, ಸೊಂಡೆಗೂ ಕೂಡ ಮೇಲೆ ಎತ್ತಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಉಸಿರಾಟಕ್ಕೂ ಕೂಡ ಒಂದ್ ರೀತಿ ತೊಂದರೆಯನ್ನು ಅನುಭವಿಸ್ತಿರೋಂಥದ್ದು. ಸೊ ಅದನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರಾಣಿ ಪ್ರಿಯರು ನಿನ್ನೆ ಬೆಳಗ್ಗೆನೆ ಕೂಡ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅದನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಅರಣ್ಯ ಇಲಾಖೆ ಮುಂದಾಗ್ಲಿಲ್ಲ. ಕೊಡಗಿನಲ್ಲಿ ಈಗಾಗಲೇ ಸಾಕಷ್ಟು ಆನೆಗಳು ಸಾವನ್ನಪ್ಪಿರುವಂತಹ ವಿಷಯಗಳು ಕೂಡ ಹೊಸದೇನೂ ಅಲ್ಲ. ನಿನ್ನೆನೂ ಕೂಡ ಒಂದು ಆನೆ ಕಾಡಾನೆ ಮೃತಪಟ್ಟಿತ್ತು, ಅದರ ಕಳೆಬರ ಕೂಡ ಪತ್ತೆಯಾಗಿತ್ತು. ಈಗ ಮತ್ತೊಂದು ಆನೆ ಕೆರೆಯಲ್ಲಿ ಸಿಲುಕಿದ್ರು ಕೂಡ ಅರಣ್ಯ ಇಲಾಖೆ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾಕೆ ಇಷ್ಟೊಂದು ಹಿಂದೇಟ್ ಆಗ್ತಾ ಇದೆ ಅಂತ ಹೇಳಿ ಆ ಪ್ರಾಣಿ ಪ್ರಿಯರು ಅರಣ್ಯ ಇಲಾಖೆ ಮೇಲೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.